ನೀವೇನು ರೆಸಾರ್ಟ್ಗಳನ್ನ ನಿಮ್ಮ ವ್ಯಾಪ್ತಿ ಒಳಗಡೆ ಬಂದಿರೋದನ್ನ ತನಿಖೆ ಮಾಡಿದೀರಾ ಅಂತ ನಾವು ಲಿಸ್ಟಲ್ಲಿ ಕೊಟ್ಟಿದೀವಿ ಅಂತ ನಾವು ಲಿಸ್ಟಲ್ಲಿ ಕೊಟ್ಟಿದ್ರು ಸಹ ಇಂಟೆನ್ಷನಲಿ ಬಿಟ್ಟಿದ್ದೀರಾ ಅದನ್ನು ಸಹ ತನಿಖೆ ಬಿಟ್ಟಿದ್ರೆ ಮತ್ತೆ ಸೆಕೆಂಡ್ ರೌಂಡ್ ಒಂದು ಎರಡು ಮತ್ತೆ ಇನ್ನೊಂದು ನಾನ್ ಲಿಸ್ಟ್ ಕೊಟ್ರೆ ಮಾತ್ರನೇ ಅಲ್ಲಿ ಇನ್ಸ್ಪೆಕ್ಟ್ ಮಾಡ್ಬೇಕು ಅಂತೇನಿಲ್ಲ. ನಿಮ್ಗೆ ಪ್ರವಾಸೋದ್ಯಮ ಇಲಾಖೆಗೆ ನೀವು ಅರ್ಜಿ ಹಾಕಿದ್ರೆ 30 ಲಿಸ್ಟ್ಗಳು ಬರ್ತವೆ, ಅದನ್ನು ಮಾಡ್ಬೇಕು. ಒಂದು ಎರಡನೇದು ಏನು ಕಟ್ಟಡಗಳು ಇಲೀಗಲ್ ಆಗಿ ಕನ್ಸ್ಟ್ರಕ್ಷನ್ ನಡೀತಿದಾವಲ್ಲ ಅದನ್ನು ಸಹ ನೀವು ಕೇಳಲೇಬೇಕು, ಯಾಕಂತಂದ್ರೆ ಇಟ್ಸ್ ಯುವರ್ ಪ್ರೈಮ್ ಡ್ಯೂಟಿ. ಸೊ ನೀವು ಅದನ್ನು ಕೇಳಬೇಕು, ನಮಗೆ ಸಂಪೂರ್ಣವಾದ ವರದಿ ಕೊಡಬೇಕು. ಸರ್ ನೀವು ಈಗೇನು ನಮಗೆ ಹೇಳ್ತಾ ಇದ್ದೀರಾ ಅಪೂರ್ಣವಾದ ವರದಿ, ಈಗ 4 ರೆಸಾರ್ಟ್ ಏನು ಹೇಳ್ತಾ ಇದ್ದೀರಾ ಅದು ಪ್ರೈಮ್ ಫೇಸಿ ನೀವೇ ಹೇಳ್ತೀರಂಗೆ ಅದು ಟೋಟಲಿ ಇಲೀಗಲ್. ನೀವು ಆರೆಂಜ್ ಕೌಂಟಿ ಸತ್ತೋಯ್ತು, ಆರೆಂಜ್ ಕೌಂಟಿ ಮಾತಾಡಂಗಿಲ್ಲ, ಯಾವ ಬ್ಲ್ಯಾಕ್ ಅಂತ ಹೇಳ್ಬೇಕು, ಆಮೇಲೆ ಏನೋ ಲಿಂಕನ್ ರೆಸಾರ್ಟ್ ಅಂತ ಹೇಳ್ಬೇಕು, ಇಲೀಗಲ್ ಕನ್ಸ್ಟ್ರಕ್ಷನ್ ಆಗ್ತಿರೋದು ಹೇಳ್ಬೇಕು. ಸೊ ಎಲ್ಲ ಲೋಕಲ್ ಲಾಗಳೆಲ್ಲ ಓವರ್ ರೂಲ್ ಫಾರೆಸ್ಟ್ ಲಾ ಮುಂದೆ. ಸೊ ದಯಮಾಡಿ ಅವನ್ನೆಲ್ಲ ಎವಿಕ್ಟ್ ಮಾಡಿಸ್ಬೇಕು. ನಾವು ನೋಡಕ್ ಬರ್ತೀವಿ ಸರ್, ನಮ್ಮ ಜೊತೆಗೆ ಬನ್ನಿ ನೋಡೋ ನಾವು ಒಂದ್ಸತಿ ಒಳಗಡೆ. ಆಮೇಲೆ ಅಲ್ಲಿ ಎಲ್ಲಾ ರೆಸಾರ್ಟ್ಗಳಲ್ಲೂ ವೇಸ್ಟ್ ಮ್ಯಾನೇಜ್ಮೆಂಟ್ ರೆಗ್ಯುಲೇಷನ್ 2016 ಪ್ರಕಾರ ಮಾಡ್ತಾ ಇಲ್ಲ. ಜಿಂಕೆ ನಿಮ್ಗೆ ಪ್ಲಾಸ್ಟಿಕ್ ತಿಂತಿರೋದ್ರ ಬಗ್ಗೆ ಮಾಹಿತಿ ಕೊಟ್ರಿ. ಸೊ ಏನ್ ಮಾಡಿದ್ರಿ ಸರ್? ನಾನು ಅಲ್ಲೇ ಪರ್ಟಿಕ್ಯುಲರ್ ಆಗಿ ನಮ್ಮ ಸ್ಟಾಫ್ಗಳು ಹೋಗಿ ಎನ್ಕ್ವೈರಿ ಮಾಡಿದ್ದಾರೆ ಸರ್. ಎನ್ಕ್ವೈರಿ ಆಗ್ತಾ ಇದೆ. ಅದು ಓಲ್ಡ್ ಫೋಟೋಸ್ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರೆ ದಯವಿಟ್ಟು ಕೊಡಿ. ನಾನು ಯಾಕೆ ನೀವು ಕೇಳಿದ್ರೆ ತಾನೇ ನಾನು ಮಾಡ್ಬಿಟ್ರ ಅದನ್ನ ಇಟ್ಸ್ ಆನ್ ಸ್ಪಾಟ್ಗೆ ಹೋಗಿ ಇನ್ಸ್ಪೆಕ್ಷನ್ ಆಗಿದೆ. ಆತರ ಪಿಟ್ಸ್ ಯಾವ್ದು ಇಲ್ಲ, ಪಿಟ್ಸ್ ಯಾವ್ದು ಇಲ್ಲ, ಅದು ಕಂಟ್ರಿ ಕ್ಲಬ್ ವ್ಯಾಪ್ತಿಗೆ ಬರಲ್ಲ ಅಂತ ಅನ್ಬಿಟ್ಟು ಅವ್ನು ಹೇಳ್ದ. ಕಳ್ಳ ಯಾರು ಕಳ್ಳ ಅಂತ ಹೇಳ್ತಾನೆ, ಅವ್ನು ಹಂಗೆ ಹೇಳ್ಬೇಕು. ನೀವು ನಮ್ಮನ್ನ ಕರೆದ್ರ ನನ್ನನ್ನ ಈ ತರ ಆಯ್ತಪ್ಪ ಪೆಟಿಷನರ್ಸ್ ಇವಾಗ ಅವ್ರು ರಿಬೂಟ್ ಮಾಡಿದ್ಮೇಲೆ ನನ್ನ ಅಲಿಗೇಷನ್ ನನಗೆ ನೀವು ಆಪರ್ಚುನಿಟಿ ಕೊಡ್ಬೇಕಲ್ಲ. ಆನ್ಲೈನ್ ಅಲ್ಲಿ ಬಂದು ಪೆಟಿಷನ್ಸ್ ಯಾರು ಪೆಟಿಷನರ್ ಯಾರಂತೂ ನಮ್ಗೆ ಗೊತ್ತಿರಲ್ಲ. ಕಂಪ್ಲೇಂಟ್ ಬಂದ ಕೂಡಲೇ ಫೀಲ್ಡ್ ಆಫೀಸರ್ಸ್ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದೀವಿ, ನಿಲ್ಸಿದೀವಿ. ಇಟ್ ಇಸ್ ಆಲ್ರೆಡಿ ರಿಪೋರ್ಟೆಡ್. ಕಸ ವಿಲೇವಾರಿ ಬಗ್ಗೆನೂ ಚೆಕ್ ಮಾಡಿದ್ದಾರೆ. ನೀವು ಹೇಳೋ ತರ ಅಲ್ಲಿ ಕಸ ಇದು ಹಾಕ್ಬಿಟ್ಟು ಮಾಡುವುದು ಯಾವುದು ರಾಂಗ್ ಇನ್ಫಾರ್ಮೇಶನ್. ನಿಮ್ಗೆ ಮಿಸ್ಲೀಡ್ ಮಾಡೋರೆ, ನೀವು ಮಿಸ್ಲೀಡ್ ಆಗಿದ್ದೀರಾ. ಇದು ನಮ್ಮ ಅರಣ್ಯ ಇಲಾಖೆಯವರ ದೌರ್ಭಾಗ್ಯ. ದಯಮಾಡಿ ಮರುಪರಿಶೀಲನೆ ಮಾಡಿ ಆ ಫಿರ್ಯಾದಿದಾರರಿಗೆ ಒಂದು ಅವಕಾಶ ಕೊಡಿ. ನೀನ್ ಈ ರೀತಿ ಎಲ್ಲ ಅಲಿಗೇಷನ್ ಹೆಂಗ್ ಮಾಡಿದೆ ಅಂತ ವಿ ವಿಲ್ ಕಮ್ ಅಂಡ್ ಶೋ ಯು ಎಲ್ಲಿ ಎಕ್ಸಾಕ್ಟ್ ಆಗಿ ಆ ತರ ನಡೀತಾ ಇತ್ತು ನಾವು ತೋರಿಸ್ತೀವಿ. ಗುಂಡಿ ಮುಚ್ಚಿಬಿಟ್ಟು ಈ ತರ ಇಲ್ಲ ಸುಳ್ಳು ಹೇಳ್ತಾವ್ರೆ ಅವರು ಅಂತಾರೆ, ನೀವ್ ಹೆಂಗ್ ನಂಬಿಡ್ತೀರಾ? ನೀವು ಅವ್ರ ಮೇಲೆ ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ದಯವಿಟ್ಟು ಡೈರೆಕ್ಟ್ ಆಗಿ ನಮಗೆ ಕನೆಕ್ಟ್ ಮಾಡಿ. ವಿ ವಿಲ್ ಟೇಕ್ ಹಿಮ್ ಅಂಡ್ ಗೋ. Please, sir. Thank you.